ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಕೇಸರಿ ಶಾಲು ವಿವಾದ. ಸರ್ಕಾರಿ ಶಾಲೆಗೂ ಅಂಟಿದಂತಹ ಧರ್ಮದ ದಂಗಲ್. ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿದ್ದಕ್ಕೆ ಆಕ್ಷೇಪ ಎತ್ತಿರುವಂತಹ ಹುಡುಗರು. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಕೇಸರಿ ಶಾಲು ವಿವಾದ. ಸರ್ಕಾರಿ ಶಾಲೆಗೂ ಅಂಟಿರುವಂತಹ ಧರ್ಮದ ದಂಗಲ್. ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಜಾಬ್ ಧರಿಸಿದ್ದಕ್ಕೆ ಆಕ್ಷೇಪ ಎತ್ತಿರುವಂತಹ ಹುಡುಗರು. ಅವರು ಹಿಜಾಬ್ ಹಾಕಿದ್ರೆ ನಾವು ಕೇಸರಿ ಶಾಲ್ ಹಾಕ್ತೀವಿ ಅಂತ ಹೇಳಿ ಹಠಕ್ಕೆ ಬಿದ್ದಿರುವಂತಹ ಯುವಕರು. ಕುಂಕುಮವನ್ನ ಹಾಕಿರುವುದು ನಿಮ್ಮ ಸಂಪ್ರದಾಯವಾಗಿದೆ. ಹಿಜಾಬ್ ಧರಿಸೋದು ಅವರ ಸಂಪ್ರದಾಯವಾದರೆ ಅದರಲ್ಲಿ ಕಲಹಕ್ಕೆ ಅವಕಾಶವಿಲ್ಲ. ಅವರವರ ನಂಬಿಕೆ ಅವರವರಿಗೆ ದೊಡ್ಡದ್ದು. ಸಮಜಾಯಿಷಿ ನೀಡಿ ಮನವೊಲಿಸಲು ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನ ವಿಫಲವಾಗಿದೆ. ಕೊನೆಗೆ ವಿದ್ಯಾರ್ಥಿಗಳನ್ನ ಮನವೊಲಿಸಿ ಮನೆಗೆ ಕಳುಹಿಸಲಾಗಿರುವಂಥದ್ದು ಕಾಲೇಜಿನ ಮಂಡಳಿಯವರು ಮಾಡಿರುವಂತಹ ಕೆಲಸವಾಗಿದೆ. ಎಸ್ ವೀಕ್ಷಕರೇ, ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಒಂದಿಷ್ಟು ವಿಚಾರಕ್ಕೆ ಇವತ್ತು ಮತ್ತೆ ಪುಷ್ಟಿ ನೀಡಿದಂತೆ ಕಾಣಿಸ್ತಾ ಇದೆ. ಯಾಕೀಗ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ದಿನದಿಂದಲೂ ಕೂಡ ಇತ್ತಿಲ್ಲ ಹಿಂದೂ ಮುಸ್ಲಿಂ ವಿಚಾರವಾಗಿ. ಶಾಲೆಯಲ್ಲಿ ಎಲ್ಲರೂ ಕೂಡ ಒಂದೇ. ಹಿಜಾಬ್ ಹಾಕೊಂಡು ಬರಲಿ, ಹಾಕೊಂಡು ಬರದೆ ಹೋಗ್ಲಿ, ಕೇಸರಿ ಶಾಲನ್ನು ಹಾಕೊಳ್ಳಿ, ಹಾಕೊಂಡು ಬರದೆ ಹೋಗ್ಲಿ, ವಿದ್ಯಾರ್ಜನೆಗೆ ಏನು ಪ್ರಾಬ್ಲಮ್ ಆಗತ್ತೆ? ಎಲ್ಲರೂ ಯಾಕೆ ಅಲ್ಲಿಗೆ ಬರೋದು? ವಿದ್ಯೆಯನ್ನ ಕಲೀಲಿಕ್ಕೆ ಅಲ್ಲಿ ಬರುವಂಥದ್ದು, ರೈಟ್? ವಿದ್ಯಾರ್ಜನೆಯನ್ನ ಮಾಡ್ಲಿಕ್ಕೆ ಕೇಸರಿ ಶಾಲ್ ಆದ್ರೆ ಏನಂತೆ, ಹಿಜಾಬ್ ಕಟ್ಕೊಂಡ್ರೆ ಏನಂತೆ, ಬಂದಿರೋದು ಏನಕ್ಕೆ? ಒಳ್ಳೆ ಮಾರ್ಕ್ಸ್ ತಕೊಂಡು ಹೋಗ್ಲಿಕ್ಕೆ, ರೈಟ್? ಆದರೆ ಹಾವೇರಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಒಂದು 5-6 ಜನ ವಿದ್ಯಾರ್ಥಿಗಳು ಹಿಜಾಬ್ ಅನ್ನ ಹಾಕೊಂಡು ಬಂದಿರೋದನ್ನ ಈ ಗಂಡು ಮಕ್ಕಳು ನೋಡಿದ್ದಾರೆ. ಅವರು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ದಾರೆ. ಹಿಂದಿನ ಸಲ ಕೇಸರಿ ವರ್ಸಸ್ ಬುರ್ಖಾ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಹಿಜಾಬ್ ವಿಚಾರಕ್ಕೆ ಮತ್ತೆ ಗಲಾಟೆ ಆಗುವಂತಹ ಸಾಧ್ಯತೆಗಳಿದೆ. ಈ ಹಿಂದೆ ಚಿಕ್ಕಮಗಳೂರಿನಲ್ಲಿ ಅಯ್ಯಪ್ಪನ ಮಾಲೆ ಹಾಕಿದ್ದಕ್ಕೆ ಅವರನ್ನ ಮನೆಗೆ ಕಳುಹಿಸಲಾಗಿತ್ತು. ಅಯ್ಯಪ್ಪನ ಮಾಲೆಯನ್ನ ಧರಿಸ್ಕೊಂಡು ಬಂದಿರೋ ಕಾರಣಕ್ಕಾಗಿ ಇಲ್ಲಲ್ಲ ನಡೆಯೋದಿಲ್ಲ ಅಂತ ಹೇಳಿ ಆತನನ್ನ ಮನೆಗೆ ಕಳುಹಿಸಲಾಗಿತ್ತು. ನೀವು ಹಿಜಾಬ್ ಹಾಕೊಂಡು ಬರುವಂತಹ ವಿಚಾರವಾಗಿ ಅಥವಾ ಹಿಜಾಬ್ ಹಾಕೊಳ್ಳಿಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ, ಅಥವಾ ಓಕೆ ಅವ್ರವ್ರ ಧರ್ಮ ಅವ್ರವ್ರ ಸಂಪ್ರದಾಯ ಅಂತ ನೀವು ಹೇಳ್ತೀರಾ ಅಂತಂದ್ರೆ ಮಾಲೆ ಹಾಕೊಂಡು ಬರ್ಲಿಕ್ಕೆ ಪ್ರಾಬ್ಲಮ್ ಏನಿದೆ? ಮಾಲೆ ಹಾಕೊಂಡು ಬರ್ಬಹುದಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಕೂಡ ಕೇಳಿದ್ದುಂಟು. ಇದರ ನಡುವೆ, ಇದರ ಮಧ್ಯದಲ್ಲಿ ಈಗ ಮತ್ತೆ ಏನಾದ್ರೂ ಕೇಸರಿ ವರ್ಸಸ್ ಬುರ್ಖಾ ವಿಚಾರ ಏನಾದ್ರೂ ಬಂತು ಅಂತಂದ್ರೆ ಇದು ರಾಜ್ಯದಲ್ಲಿ ಮತ್ತೆ ತಲ್ಲಣ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅಲ್ಲ ರೀ, ನೀವೆಲ್ಲ ಓದಕ್ ಬರ್ತೀರಾ ತಾನೆ, ಸುಮ್ಮನೆ ಓದ್ಕೊಂಡು ಹೋಗ್ಬೇಕು. ಹಿಜಾಬ್ ಅದು ನಿಮ್ಮ ಸಂಪ್ರದಾಯ ಅಂತಂದ್ರೆ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತಂದ್ರೆ ಇವ್ರನ್ನೂ ನೀವು ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲ ಇಬ್ರಿಗೂ ನೆಟ್ಟಿಗೆ ಬಂದಿಗೆ ಸ್ಕೂಲ್ಗೆ ಅಂತ ಹೇಳಬೇಕು. ಏನ್ ಸಮವಸ್ತ್ರ ಕೊಟ್ಟಿರ್ತಾರಲ್ವಾ, ಚಕಸ್ ಅಂಗಿ, ಒಂದು ಪ್ಯಾಂಟು, ಅದನ್ನೇ ಹಾಕೊಂಡು ಬರಬೇಕು. ಅದು ಬಿಟ್ಟುಬಿಟ್ಟು ಅದ್ರ ಮೇಲೆ ಏನೋ ಕಟ್ಕೊಂಡು ಬರೋದು, ಅದ್ರ ಮೇಲೆ ಏನೋ ಹಾಕೊಂಡು ಬರೋದು ಮಾಡಿಕೂಡ್ದು. ಯಾಕೆ ಸಮವಸ್ತ್ರವನ್ನ ಮಾಡಿರುವಂಥದ್ದು? ಎಲ್ಲರೂ ಸುಮ್ಮನೆ ಅದೇ ರೀತಿ ಬನ್ನಿ, ಬಡವ ಶ್ರೀಮಂತ ಧರ್ಮಗಳ ಜಾತಿಗಳ ಯಾವುದು ವಿಚಾರಗಳು ತೆಗೆದುಕೊಂಡು ಬರದೆ ಬಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಮಾಡ್ತಾ ಇದ್ದಂತಹ ಸಮವಸ್ತ್ರ.
ನೀವು ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಥವಾ ಹಿಜಾಬ್ ಹಾಕೊಂಡು ಬರ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಅದು ಹಿಂದೂ ಹುಡುಗರನ್ನ ಕೆರಳಿಸುತ್ತೆ, ಆಬ್ವಿಯಸ್ಲಿ ಅದಾಗುತ್ತೆ, ರಾಜ್ಯವೇ ಹೊತ್ಕೊಂಡು ಉರಿಯುತ್ತೆ. ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಹುಮ್ಮಸ್ಸಲ್ಲಿರ್ತಾರೆ. ಯಾವುದೇ ವಿಚಾರ ಆದರೂ ಕೂಡ ಅದನ್ನ ಕೋಪವಾಗಿ ತೆಗೆದುಕೊಳ್ಳೋದು ಜಾಸ್ತಿ ಆಗುತ್ತೆ. ಸೊ ನೀವು ಅಲ್ಲಿ ನಿಮ್ಮ ಕಟ್ಟುಪಾಡುಗಳನ್ನು ನೀವು ಹೇಳಬೇಕಲ್ವಾ, ಹಿಜಾಬ್ ಹಾಕೊಂಡು ಬರಬೇಡ, ಹಾಕೊಂಡು ಬಾ ಅಂತ ಹೇಳಿ. ನೀವೇ ಏನು ಹೇಳದೆ ಹೋದ್ರೆ, ಈಗ ನೋಡಿ ಕೇಸರಿ ಸಾಲ್ ಹಾಕೊಂಡು ಬಂದು ಕೂತ್ಕೊಂಡಿದ್ದಾರೆ, ಏನು ಹೇಳ್ತೀರಾ ಅದಕ್ಕೆ? ಹೇಗೆ ತಪ್ಪು ಅಂತ ಹೇಳುತ್ತೀರಾ? ಎಸ್, ಅದೇನೋ ಇದು ಹೇಳ್ತಾರಲ್ಲ, ಶಬರಿಮಲೆ ಮಾಲೆಯನ್ನ ಹಾಕೊಂಡಿದ್ದಕ್ಕೆ ಯಾರೋ ಒಬ್ರು ಸ್ಕೂಲಿಂದ ಹೊರಗೆ ಹೋಗು ಅಂತ ಹೇಳಿದ್ರಂತೆ, ಕಾಲೇಜಿಂದ ಹೊರಗೆ ಹೋಗು ಅಂತ ಹೇಳಿದ್ರಂತೆ. ಆಗಲೂ ಕೂಡ ಧರ್ಮದ ವಿಚಾರ ಬರುತ್ತೆ. ಕೊಟ್ರೆ ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ, ಇಲ್ಲ ಸುಮ್ಮನಿರಿ, ಆಗಲ್ಲ ಅಂತ. ನೀವು ಈ ರೀತಿ ಮಾಡಿದ್ರೆ ಧರ್ಮದ ದಂಗಲಾಗುತ್ತೆ, ಇಡೀ ರಾಜ್ಯವೇ ಹೊತ್ತುಕೊಂಡು ಉರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.